ಸರ್ ತಮ್ಮ ಹೆಸರು ಸರ್? ಸರ್ ಧನಂಜಯ್ ಸರ್. ಓಕೆ ಓಕೆ. ಸೊ ಮನೆ ಬಂದುಬಿಟ್ಟು 2030 ಅಲ್ವಾ ಸರ್? ಪಕ್ಕ BDA ಸೈಟ್ ಇದು. ಹಾಂ, ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಿಮಗೆ 2030 ಕಾರ್ನರ್ ಸೈಟ್ ಮನೆನ ತೋರಿಸ್ತಾ ಇದ್ದೇವೆ. ಸೊ ನೋಡಿ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. 2030 BDA ನಾರ್ತ್ ವೆಸ್ಟ್ ಕಾರ್ನರ್ 4 BHK ಡ್ಯೂಪ್ಲೆಕ್ಸ್ 40 ಫೀಟ್ ರೋಡ್. ಸೊ ನಂಬರ್ ಕೂಡ ಕೊಟ್ಟಿದ್ದಾರೆ, ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಮನೆ ನೋಡಿ, ಇದು ಬಂದುಬಿಟ್ಟು 40 ಫೀಟ್ ರೋಡು, ಆಮೇಲೆ ಅದು 30 ಫೀಟ್ ರೋಡು, ಕಾರ್ನರ್ ಸೈಟು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ವೆಸ್ಟ್ ಸೈಡ್, ಇದು ವೆಸ್ಟು, ಅದು ನಾರ್ತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಮನೇನ. ಸೊ ಮನೇನ ಫುಲ್ ಸೆಕ್ಯೂರ್ ಮಾಡಿದ್ದಾರೆ ನೋಡಿ, ಗೇಟ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಇದು ಬೇಸ್ಮೆಂಟು, ಇದು ಬಂದುಬಿಟ್ಟು ಬೇಸ್ಮೆಂಟು. ಸೊ ನೋಡಿ ಫಸ್ಟ್ ಕ್ಲಾಸಾಗಿ 2 ಕಾರ್ನ, ಒಂದು ಇನೋವಾ ಒಂದು ಸ್ವಿಫ್ಟ್ ಕಾರ್ನ ಆರಾಮಾಗಿ ನಿಲ್ಸ್ಕೋಬೋದು. ಅದ್ರ ಜೊತೆಗೆ ನೀವು 4-5 ಬೈಕ್ಗಳನ್ನು ಹಾಕೋಬೋದು. ಇಲ್ಲಿ ನೋಡಿ 2 ಆ್ಯಕ್ಟಿವ್ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಸೊ ಫಿನಿಷಿಂಗ್ ನಡೀತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಈ ಮನೆಗೆ ಬೋರ್ವೆಲ್ ಇದೆ ಹಾಗೂ ಕಾವೇರಿ ವಾಟರ್ ಕೂಡ ಇದೆ ನೋಡಿ. ಸೊ ಬನ್ನಿ ವೀಕ್ಷಕರೇ, ಮನೆ ಒಳಗೆ ಹೋಗೋಣ. ಸೊ ಇದು ನೋಡಿ ಅಗೇನ್ ಹೈಟು ಕರೆಕ್ಟಾಗಿ ಹೈಟ್ನ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ಏನಕ್ಕಪ್ಪ ಅಂದರೆ ಮೆಟ್ಲು ಹತ್ತೋಕ್ಕೆ ಇಳೋಕ್ಕೆ ತೊಂದರೆ ಆಗಬಾರ್ದು. ಸೊ ಇದು ಆಸ್ಥೆಟಿಕಲಿ ಡಿಸೈನ್ ಮಾಡಿದ್ದಾರೆ ನೋಡಿ, ಆರಾಮಾಗಿ ಮೇಲೆ ಹತ್ಬೋದು. ಸರ್ ಯಾವ ದಿಕ್ಕು ಸರ್ ಇದು ಬಾಗಿಲು? ಓಕೆ. ಸೊ ಓಕೆ ಸರ್. ಸೊ ಇದು ಈಸ್ಟ್ ಫೇಸಿಂಗ್ ಬಾಗಿಲು. ನೋಡಿ ಬನ್ನಿ, ಬಲಗಾಲಿಟ್ಟು ಒಳಗಡೆ ಹೋಗೋಣ. ನೈಸ್. ಸೊ ಮನೆ ಒಳಗಡೆ ಕಾಲಿಟ್ರೆ ಒಂದು ಒಳ್ಳೆ ಫೀಲಿಂಗ್ ಬರಬೇಕು. ಆ ಫೀಲಿಂಗು ಈ ಮನೆಯಲ್ಲಿದೆ. ಸೊ ನೋಡಿ ಇಲ್ಲಿ ನಿಮಗೆ ಒಂದು ಗ್ಲಾಸ್ ಹಾಕೋಬೋದು ಅಥವಾ ಹಂಗೆ ಬಿಡ್ಬೋದು. ಒಳ್ಳೆ ಗಾಳಿ ಬೆಳಕು ಒಳಗಡೆ ಬರುತ್ತೆ. ಸೊ ಇಲ್ಲೂ ಒಂದು ಕಿಟಕಿ ಇದೆ ನೋಡಿ, ಒಳ್ಳೆ ಬಾಗಿಲು ಹಾಕಿದ್ದಾರೆ. ಸೊ ಇದು ಬಂದುಬಿಟ್ಟು ನಿಮಗೆ TV ಯೂನಿಟ್ಟು. ಇಲ್ಲಿ ನೀವು ದೊಡ್ಡದಾದ ಒಂದು ಸೋಫಾ ಹಾಕೋಬೋದು, ಒಳ್ಳೆ ದೊಡ್ಡ ಸೋಫಾ ಹಾಕೋಬೋದು. ಅಲ್ಲಿ ನೀವು UPS ಏನೋ ಇಟ್ಕೋಬೋದು. ಆಮೇಲೆ ಇಲ್ಲಿ ನೋಡಿ ದೇವ್ರ ಮನೆ ಇದೆ, ಒಳ್ಳೆ ಬ್ಯೂಟಿಫುಲ್ ಒಂದು ಡೀಸೆಂಟ್ ಸ್ಪೇಸಲ್ಲಿ ದೇವರ ಮನೆ ಮಾಡಿದ್ದಾರೆ. ಸೊ ಇದು ನೋಡಿ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಕಿಟಕಿ ಇದೆ. ಸೊ ನೋಡಿ ಅಡುಗೆ ಮನೆ. ಸೊ ಎಲ್ಲ ವಾರ್ಡ್ರೋಬ್ ಎಲ್ಲ ಮುಗಿದಿದೆ, ಫಿನಿಷಿಂಗ್ ಟಚಲ್ಲಿದೆ, ಫಿನಿಷಿಂಗ್ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಐ ಥಿಂಕ್ ಇಲ್ಲಿ ನೀವು ಒಂದು ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಇಲ್ಲಿ ಅಡುಗೆ ರೆಡಿ ಆಗುತ್ತೆ, ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು. ಬ್ಯೂಟಿಫುಲ್. ಸೊ ಇಲ್ಲಿ ನೋಡಿ ಇದು ಯುಟಿಲಿಟಿ ಏರಿಯಾ. ಇಲ್ಲೊಂದು ವಾಷಿಂಗ್ ಮೆಷಿನ್ ಹಾಕ್ಕೋಬೋದು. ಇಲ್ಲೊಂದು ವಾಷಿಂಗ್ ಮೆಷಿನ್ ಹಾಕ್ಕೊಂಡು ಇಲ್ಲೇನಿದೆ, ಇಲ್ಲೂ ಒಂದು ಬಾತ್ರೂಮ್ ಇದೆ. ಸೊ ಕ್ವಿಕ್ಕಾಗಿ ನಿಮಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡ್ಕೋಬೋದು. ಒಳ್ಳೆ ಫೆಸಿಲಿಟಿ ಇದೆ ಈ ಮನೆಯಲ್ಲಿ ನೋಡಿ. ಸೊ ಇದು ಹಾಲು, ಇದು ಕಿಚನ್ನು ಚೆನ್ನಾಗಿದೆ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ಫಸ್ಟ್ ಫ್ಲೋರ್. ಸೊ ಈ ಥರ ಇದು ಡಿಸೈನ್ ಬರುತ್ತೆ. ಓಕೆ ನೋಡಿ, ಓಪನ್ ಸ್ಪೇಸ್ ಇದೆ, ನಿಮಗೆ ಒಳ್ಳೆ ವೆಂಟಿಲೇಷನ್ ಇದೆ ಈ ಮನೆಯಲ್ಲಿ. ಸೊ ಈ ಸ್ಪೇಸನ್ನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ದಾರೆ. ಅದು ಹೇಗಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಅಥವಾ ನಿಮ್ಮ ಮಕ್ಕಳಿದ್ರೆ ಇಲ್ಲಿ ಕೂತ್ಕೊಂಡು ಓದ್ಕೋಬೋದು. ಚೆನ್ನಾಗಿದೆ, ಇಟ್ಸ್ ಗುಡ್. ಸೊ ಇಲ್ಲಿ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ.
ಸೊ ಬನ್ನಿ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಕೂತ್ಕೊಳ್ಳುತ್ತೆ ಕಾರ್ನರಲ್ಲಿ. ಆಮೇಲೆ ನಿಮಗಿಲ್ಲಿ ವಾರ್ಡ್ರೋಬ್ಸ್ ಇದೆ, ಒಳ್ಳೆ ಬ್ಯೂಟಿಫುಲ್ ವಾರ್ಡ್ರೋಬ್ಸ್ ಇದೆ. ಆಮೇಲೆ ಇದು ಫಿನಿಶಿಂಗ್ ಆಗ್ತಾ ಇದೆ ನೋಡಿ. ಡಿಸೆಂಟ್ ಸೈಜ್ ಬಾತ್ರೂಮ್ ಇದೆ ಇದು. ಒಂದು ಅಲ್ಲಿ ಮೇಲೆ ಗೀಸರ್ ಹಾಕೋಬೋದು. ಇಲ್ಲಿ ಪ್ರಾಪರಾಗಿ ವೆಂಟಿಲೇಷನ್ ಇದೆ. ನೋಡಿ ಚೆನ್ನಾಗಿದೆ. ಆಮೇಲೆ ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ನಿಮಗೆ ಒಂದು ಚಿಕ್ಕದಾದ ಸಿಟ್ಔಟ್ ಇದೆ ನೋಡಿ. ಒಂದು ಒಳ್ಳೆ ಚೇರ್ ಹಾಕ್ಕೊಂಡು ಆ ತುರಳ್ಳಿ ಫಾರೆಸ್ಟ್ ವ್ಯೂನ ನೋಡ್ಬೋದು ನೋಡಿ. ಇದೆಲ್ಲ JP ನಗರ್ 6th phase ಏರಿಯಾ ಇದು. ಅಲ್ಲಿ ನೋಡಿ ತುರಳ್ಳಿ ಫಾರೆಸ್ಟ್ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಫ್ರೆಶ್ ಏರ್ ಬರುತ್ತೆ ನಿಮಗೆ ಬೆಳಗ್ಗೆ, ಫ್ರೆಶ್ ಏರ್. ಸೊ ಬನ್ನಿ ವೀಕ್ಷಕರೇ, ಹೋಗೋಣ ಒಳಗಡೆ. ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ ನೋಡಿ. ದೊಡ್ಡದಾಗಿದೆ. ಸೊ ಇಲ್ಲಿ ನಿಮಗೆ ಕಿಟಕಿ ಇದೆ, ವೆಂಟಿಲೇಷನ್ ಆ್ಯಂಡ್ ಲೈಟಿಂಗ್ಗೆ ಏನೂ ತೊಂದರೆ ಇಲ್ಲ. ವೆರಿ ಡೀಸೆಂಟ್ ಆ್ಯಂಡ್ ಗುಡ್ ವೆಂಟಿಲೇಷನ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ವಾರ್ಡ್ರೋಬ್ ಇದೆ. ಇಲ್ಲಿ ಕಾರ್ನರಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ಡು ಆರಾಮಾಗಿ ಕೂತ್ಕೊಳ್ಳುತ್ತೆ. ಇದೇನು ಸೈಜ್ ನೋಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ಬರಲ್ಲ, ನೀವು ಇಲ್ಲಿವರೆಗೂ ಬರುತ್ತೆ ಕಿಂಗ್ ಸೈಜ್ ಬೆಡ್ ಅಂದರೆ. ಸೊ ಅಷ್ಟು ಚೆನ್ನಾಗಿದೆ ಸ್ಪೇಸು. ಆಮೇಲೆ ಸ್ವಿಚಸ್ಗಳನ್ನೆಲ್ಲ ನೋಡಿ, ಒಳ್ಳೆ ಕ್ವಾಲಿಟಿ ಆ್ಯಂಕರ್ ಸ್ವಿಚಸ್ಗಳನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಕೂಡ ನೀವು ಒಂದು ಚಿಕ್ಕದಾಗಿ ಒಂದು ಟೇಬಲ್ ಹಾಕ್ಕೊಂಡು ಇಲ್ಲಿ ಕೂಡ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಈ ಕಿಟಕಿಯಿಂದ ನಿಮಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಸೊ ನಿಮಗೆ ಮನೆಯಲ್ಲಿ ಲೈಟ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಒಂದು ಟೇಬಲ್ ಹಾಕಿದ್ದಾರೆ. ಇಲ್ಲಿ ನಿಮ್ಮ ಮಕ್ಕಳು ಕೂತ್ಕೊಂಡು ಓದ್ಬೋದು. ಇಬ್ಬರು ಮಕ್ಕಳಿದ್ರೆ ಒಂದು ಮಗು ಕೆಳಗಡೆ ಕೂತ್ಕೊಂಡು ಓದ್ಬೋದು, ಒಂದು ಮಗು ಇಲ್ಲಿ ಕೂತ್ಕೊಂಡು ಓದ್ಬೋದು. ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಸೊ ಇದು ನೋಡಿ, ಇದು ಸೇಮ್ ಸ್ಟ್ರಕ್ಚರ್ ವ್ಯೂ. ಇದು ಸೇಮ್ ಸ್ಟ್ರಕ್ಚರ್ ಮನೆ, ಮೇಲೆ ಫ್ಲೋರು. ಸೊ ಬನ್ನಿ ಇವಾಗ ಟೆರೆಸ್ ಹೋಗೋಣ. ಟೆರೆಸ್ ಹೇಗಿದೆ ಅಂತ ನೋಡೋಣ. ನೋಡಿ ಒಳ್ಳೆ ಟೆರೆಸ್ ಇದೆ ಇಲ್ಲಿ. ಈವ್ನಿಂಗ್ ಕೂತ್ಕೊಂಡು ನೀವು ಯೋಗ ಮಾಡ್ಬೋದು. ನಿಮ್ಮ ಫ್ಯಾಮ್ಲಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ರಾತ್ರಿ ಇಲ್ಲಿ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಸ್ಪೇಸ್ ಇಲ್ಲಿ. ನೋಡಿ, ಸೊ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಯುಟಿಲಿಟಿ ಸ್ಪೇಸ್ ಇದೆ. ಇದು ಬಟ್ಟೆ ಹೊಗೆ ಕಲ್ಲು ಇಲ್ಲಿ ಹಾಕೋಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನಿಮಗೆ ಮಳೆ ಬಂದರೆ ನಿಮ್ಮ ವಾಷಿಂಗ್ ಮಿಷಿನ್ಗೆ ನೀರು ತಗಲ್ಲ. ಮೇ ಬಿ ಸ್ವಲ್ಪ ನೀವು ನಿಮಗೆ ಆಮೇಲೆ ಪೋಸ್ಟ್ ದ್ಯಾಟ್ ನಿಮಗೇನೋ ಒಂದು ಸ್ವಲ್ಪ ಕವರ್ ಮಾಡ್ಕೋಬೇಕಂದ್ರೆ ಅದನ್ನೂ ಮಾಡ್ಕೋಬೋದು. ನೋಡಿ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಸರ್. ಸೊ ಮೇಲೆ ಒಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ಸೋಲಾರ್ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಸೊ ಈ ಥರ ಇದೆ ಮನೆ. ಸೊ ನೀವು ಸೀರಿಯಸ್ ಬಯರ್ ಆಗಿದ್ದಲ್ಲಿ ದಯವಿಟ್ಟು ಬನ್ನಿ, ಓನರ್ ಅವ್ರ ಹತ್ರ ಮಾತಾಡಿಕೊಂಡು ನೀವು ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಕೊಂಡು ಈ ಮನೇನ ತೊಗೊಳ್ಬೋದು. ಸರ್ ಪ್ರೈಸ್ ಏನು ಕೋಟ್ ಮಾಡ್ತಿದ್ದೀರಾ ಸರ್? 163. ಹಾಂ. ಸೊ 1,63,00,000 ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ.